ಇನ್ನು ಮಹಿಳೆಯರಿಗೆ ರಾಜಕೀಯ ಶಕ್ತಿ ಕೊಡೋದನ್ನ ಕಾಂಗ್ರೆಸ್ ವಿರೋಧಿಸಿದೆ. ಮಹಿಳೆಯರಿಗೆ ಸಮಾನ ಅವಕಾಶ ಕೊಡೋದು ಅಂಬೇಡ್ಕರ್ ಅವರ ಆಶಯ. ಕಾಂಗ್ರೆಸ್ ಆ ಮಹತ್ವಾಕಾಂಕ್ಷೆಯನ್ನ ಸೋಲಿಸುವ ಕೆಲಸವನ್ನ ಮಾಡ್ತಾ ಇದೆ. 35 ವರ್ಷಗಳಿಂದ ನೆಪವನ್ನ ಇಟ್ಕೊಂಡು ಮಸೂದೆಯನ್ನ ಸೋಲಿಸ್ತಾನೇ ಇದ್ದಾರೆ. ಮಹಿಳೆಯರ ಮಸೂದೆಗೆ ಆತ್ಮಸಾಕ್ಷಿಯಿಂದ ಮತ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ. ಮಹಿಳಾ ಸಂಸದರು ಕೂಡ ಮಸೂದೆ ವಿರುದ್ಧ ಮತವನ್ನ ಹಾಕಿದ್ದಾರೆ. ಮಹಿಳೆಯರಿಗೆ ಅಧಿಕಾರ ಕೊಡೋದಕ್ಕೆ ವಿರೋಧಿಗಳು ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಮಹಿಳಾ ಮೀಸಲಾತಿಯ ಸಂಬಂಧ ಲೋಕಸಭೆಯಲ್ಲಿ ಏನು ಬಿಜೆಪಿಯ ಬಿಲ್ಗೆ ಸೋಲಾಗಿದೆ ಅದರ ಬಗ್ಗೆ ಚಿಕ್ಕಮಗಳೂರಲ್ಲಿ ಪರಿಷತ್ ಸದಸ್ಯ ಸಿ.ಟಿ. ರವಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮಹಿಳೆಯರಿಗೆ ರಾಜಕೀಯವಾಗಿ ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ಆಶಯವನ್ನು ಕಾಂಗ್ರೆಸ್ಸು, DMK, TMC, ಆಮ್ ಆದ್ಮಿ ಪಾರ್ಟಿ ಸೇರಿದಂತೆ ವಿಪಕ್ಷಗಳು ಮಹಿಳೆಯರಿಗೆ ಶಕ್ತಿ ತುಂಬುವಂಥ ಒಂದು ಮಸೂದೆಯನ್ನು ಸೋಲಿಸುವ ಮೂಲಕ ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಮಹತ್ವಾಕಾಂಕ್ಷೆ ಏನಿತ್ತು, ಮಹಿಳೆಯರಿಗೆ ಸಮಾನ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಆ ಮಹತ್ವಾಕಾಂಕ್ಷೆಯನ್ನು ಸೋಲಿಸುವಂಥ ಕೆಲಸ ಮಾಡಿದ್ದಾರೆ. ಕಳೆದ 35 ವರ್ಷಗಳಿಂದ ಒಂದಲ್ಲ ಒಂದು ನೆಪ ಇಟ್ಕೊಂಡು ಈ ರೀತಿ ಮಹಿಳೆಯರಿಗೆ ರಾಜಕೀಯ ಅಧಿಕಾರ ಕೊಡುವಂಥ ಒಂದು ಮಸೂದೆಯನ್ನು ಸೋಲಿಸೋ ಕೆಲಸ ಮಾಡ್ತಾಯಿದ್ದಾರೆ. ಹಿಂದೆಯೂ ಕೂಡ UPA ಸರ್ಕಾರ ಇದ್ದಾಗ UPA ಅಂಗಪಕ್ಷಗಳೇ ಇದಕ್ಕೆ ವಿರೋಧ ಮಾಡಿ, ಅದು RJD ಅಂತ ಪಕ್ಷಗಳು, ಲಾಲು ಪ್ರಸಾದ್ ಯಾದವ್ ಇಂಥ ಪಕ್ಷಗಳು ವಿರೋಧ ಮಾಡಿದ್ರು. ನಾನು ಭಾವಿಸಿದ್ದೆ ಮಹಿಳೆಯರಿಗೆ ರಾಜಕೀಯ ಶಕ್ತಿ ಕೊಡುವಂಥ ಸಂದರ್ಭದಲ್ಲಿ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಹಾಕ್ತಾರೆ ಅಂತ. ಮಹಿಳಾ ಸಂಸದರು ಕೂಡ ಅವರು ಈ ಒಂದು ಮಸೂದೆಯ ವಿರುದ್ಧವಾಗಿ ಮತ ಹಾಕಿರೋದು ದುರದೃಷ್ಟಕರ. ಭಾಳ ಸ್ಪಷ್ಟವಾಗಿ ಯಾವುದೇ ರಾಜ್ಯಕ್ಕೆ ಸಂಸತ್ ಸ್ಥಾನ, ಶಾಸಕ ಸ್ಥಾನ ಕಡಿಮೆ ಆಗಲ್ಲ. ಈಗ ಕರ್ನಾಟಕಕ್ಕೆ 28 ಇದ್ದರೆ ಇನ್ನು 14 ಜಾಸ್ತಿ ಆಗುತ್ತೆ, ಅಂದರೆ 50%, 42. ಅದೇ ಥರ 39 ತಮಿಳ್ನಾಡಿಗಿದ್ದರೆ ಅಲ್ಲಿಗೆ ಇನ್ನು 20 ಜಾಸ್ತಿ ಆಗುತ್ತೆ, ಅದು 50% ಮೇಲೆ. ಉತ್ತರ ಪ್ರದೇಶಕ್ಕೆ 80 ಇದ್ದರೆ ಅಲ್ಲಿಗೆ 40 ಜಾಸ್ತಿ ಆಗುತ್ತೆ, 50%. ಈ ರೀತಿ ಸ್ಪಷ್ಟಪಡಿಸಿದ ಮೇಲೂ ಕೂಡ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋ ನೀತಿಯಂತೆ ಪಿಳ್ಳೆ ನೆವ ತೆಗೆದು ಈ ಮಸೂದೆಯನ್ನು ಸೋಲಿಸಿದ್ದಾರೆ. ದುರದೃಷ್ಟಕರ. ಈ ಮೂಲಕ ನಾವು ಮಹಿಳೆಯರಿಗೆ ಅಧಿಕಾರ ಕೊಡೋದ್ರ ವಿರೋಧ, ನಾವು ವಿರೋಧಿಗಳು ಅನ್ನುವಂಥ ಮನೋಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿ ಸಂವಿಧಾನ ರಚನಾ ಸಂದರ್ಭದಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ತಂದಿದ್ದರು. ಆ ಹಿಂದೂ ಕೋಡ್ ಬಿಲ್ಲನ್ನು ಅವತ್ತಿನ ಕಾಂಗ್ರೆಸ್ಸಿಗರು ಸೋಲಿಸಿದರು, ಹಿಂದೂ ಕೋಡ್ ಬಿಲ್ಲನ್ನು. ಆ ಕಾರಣಕ್ಕೆ ನೊಂದು ಡಾಕ್ಟರ್ B.R. ಅಂಬೇಡ್ಕರ್ ಅವರು ರಾಜೀನಾಮೆ ಕೊಡಬೇಕಾಯಿತು. ಅವ್ರು ಕೊಟ್ಟರು, ರಾಜೀನಾಮೆ ಕೊಟ್ಟರು. ನೊಂದು ರಾಷ್ಟ್ರೀಯ ಸರ್ಕಾರ, ನೆಹರು ಸರ್ಕಾರದಲ್ಲಿ ಕಾನೂನು ಸಚಿವರಾಗಿದ್ದವರು, ಅದಕ್ಕೆ ರಾಜೀನಾಮೆ ಕೊಟ್ಟರು. ಇವತ್ತು ಬಹುಶಃ ಸ್ವತಂತ್ರ ಬಂದು 79 ವರ್ಷಗಳು ಕಳೆದ ನಂತರವೂ ಕೂಡ ಈ ಒಂದು ವಿರೋಧಿ ಮಹಿಳೆಯರಿಗೆ ರಾಜಕೀಯ ಅಧಿಕಾರ ಕೊಡ್ತಕ್ಕಂಥ ನೀತಿಗೆ ವಿರೋಧಿಸುವಂಥ ಕಾಂಗ್ರೆಸ್ ಮಾನಸಿಕತೆ ಬದಲಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.